ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಆಗಿಲ್ಲ, ಟೈಮ್ 10:30 ಆಗಿದೆ. ಸೊ ಕೆಲಸ ಎಲ್ಲ ಮುಗಿಯೋ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನೂ ತಿನ್ನಬೇಕು, ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಹಾಗೆ ಹೊರಗಡೆ ಕೂಡ ಹೋಗೋದಿದೆ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ. ಮ್ಯಾಗಿ ಜೊತೆಗೆ ಅಂದರೆ ಪ್ಲೈನಾಗಿ ಮ್ಯಾಗಿ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾರೆಟು, ಬೀನ್ಸು ಮತ್ತು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ಇಷ್ಟು ಹಾಕಿ ಮ್ಯಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಇದ್ರ ಜೊತೆಗೆ ಬೇಕಂದರೆ ನೀವು ಹಸಿ ಬಟಾಣಿ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸ್ಯಾಲೆಡ್ ಕೂಡ ಮಾಡಿದೆ, ಕ್ಯಾರೆಟು ಮತ್ತು ಕುಕುಂಬರ್ ಹಾಕಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ. ಸೊ ಎಡಿಟ್ ಮಾಡಿ ಆದಮೇಲೆ ಸ್ವಲ್ಪ ಎಕ್ಸ್ಪೋರ್ಟ್ಗೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ನಾನು ಬೇರೆ ಕೆಲಸ ನೋಡ್ಕೋಬೋದು. ದೀಪಾವಳಿ ಹಬ್ಬ ಬಂತು ಅಂದರೆ ಅದು ಆ ದೀಪ ತರಬೇಕು, ಈ ದೀಪ ತರಬೇಕು, ಇಷ್ಟು ದೀಪ ಇಡಬೇಕು, ಅಷ್ಟು ದೀಪ ಇಡಬೇಕು ಅಂತೆಲ್ಲ ಏನೂ ಗಡಿಬಿಡಿ ಇಲ್ಲದೆ ಆರಾಮಾಗಿ ಮನೇಲಿರೋವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ದೀಪ ರೆಡಿ ಮಾಡ್ಕೋಬೇಕು ಅಥವಾ ಎಷ್ಟೆಲ್ಲ ನಾವು ದೀಪ ಹಚ್ಕೋಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಏನಿಲ್ಲ, ಇಲ್ಲಿ ವಾಟರ್ ಕ್ಯಾಂಡಲ್ಸ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟ್ರಾನ್ಸ್ಪರೆಂಟ್ ಇರೋವಂಥ ಬೌಲ್ಸ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು ತೊಗೊಂಡು ಅದ್ರ ಜೊತೆಗೆ ಒಂದು ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಡಿಪ್ ಮಾಡ್ಕೊಂಡು, ನಿಮ್ಮ ಹತ್ರ ಯಾವ ಎಣ್ಣೆ ಇದ್ದರೆ ಅದೇ ಎಣ್ಣೆನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಚಿಕ್ಕದಾಗಿ ಹೂ ಬತ್ತಿ ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಬೇಸ್ಮೆಂಟ್ ಅಗಲ ಮಾಡಿ ಅದನ್ನು ಎಣ್ಣೆಲಿ ಡಿಪ್ ಮಾಡಿಬಿಟ್ಟು ಈ ಥರ ದೀಪ ಹಚ್ಚೋದ್ರಿಂದ ತುಂಬ ಹೊತ್ತು ಉರಿಯುತ್ತೆ. ಹಾಗೆ ಎಣ್ಣೆ ಕೂಡ ಕಡಿಮೆ ತೊಗೊಳುತ್ತೆ ಅಂತ ಹೇಳ್ಬೋದು. ಎಣ್ಣೆ ಉರಿಯೋದಕ್ಕೆ, ದೀಪ ಉರಿಯೋದಕ್ಕೆ ಎಣ್ಣೆ ಬೇಕೇ ಬೇಕಲ್ವ. ಸೊ ಇದಕ್ಕೆ ಈ ಥರ ಹಾಕಿ ಇಟ್ಟಾಗ ನಿಮ್ಗೆ ಆಲ್ಮೋಸ್ಟ್ 1 ಅವರಿಂದ 1.5 ಅವರ್ವರೆಗೂ ಆರಾಮಾಗಿ ಉರಿಯುತ್ತೆ ದೀಪ. ಸೊ ನಿಮ್ಗೆ ಇನ್ನೂ ಹೆಚ್ಚೊತ್ತು ಉರಿಬೇಕು ಅಂದರೆ ಜಸ್ಟ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಡಿಪ್ ಮಾಡಿದ್ರೆ ಸಾಕು, ಆರಾಮಾಗಿ ಇನ್ನೊಂದು 1 ಅವರ್ ಉರಿಯುತ್ತೆ. ಸೊ ಇದನ್ನು ನೀವು ಲಿವಿಂಗ್ ರೂಮಲ್ಲಾಗಿರ್ಬೋದು, ಬೆಡ್ರೂಮಲ್ಲಾಗಿರ್ಬೋದು, ಎಲ್ಲಿ ಬೇಕಾದರೂ ಹಚ್ಕೋಬೋದು. ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಆಲಿವ್ ಆಯಿಲ್ ಹಾಕಿದರೆ ಅದ್ರ ಫ್ಲೇವರು ಆರಾಮಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಬ್ಬದ ಟೈಮಲ್ಲಿ ಇದು ಒಂದು ಒಳ್ಳೆ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಹಾಗೆ ಎಣ್ಣೆ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ಟಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿಕೊಂಡೆ. ನಾನೀಗ ಹೊರಗಡೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದೆ. ಈಗ ಅದನ್ನೆಲ್ಲ ಕೂಡ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಕೆಲವೊಬ್ಬರು ಕಮೆಂಟ್ ಮಾಡಿದರು, ಸಿಸ್ಟರ್ ನೀವು ಯಾವಾಗ ಲೈವ್ ಬರ್ತೀರಾ ಅಂತ ಕೇಳಿದರು. ಹಾಗೆಯೇ ಲೈವ್ ಬನ್ನಿ ಅಂತ ಹೇಳಿದ್ರಿ. ಆ್ಯಕ್ಚುಲಾಗಿ ನನಗೆ ಲೈವ್ ಬರೋಕ್ಕೇನಿಲ್ಲ, ಬಟ್ ಈಗ ಪ್ರೆಸೆಂಟ್ ಅಂತಂದರೆ ಜಸ್ಟ್ 150 ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಷ್ಟೇ. ಬಟ್ ನನಗಿನ್ನೂ 500 ಸಬ್ಸ್ಕ್ರೈಬರ್ಸ್ ನನ್ನ ಟಾರ್ಗೆಟ್ ಇದೆ. ಸೊ 500 ಸಬ್ಸ್ಕ್ರೈಬರ್ಸ್ ಆದರೆ ಖಂಡಿತವಾಗ್ಲೂ ನಾನೇ ಲೈವ್ ಬರ್ತೀನಿ. ಸೊ ಖಂಡಿತವಾಗ್ಲೂ ಮಾತಾಡೋಣ. ಬಟ್ ಏನಂತ ಅಂದರೆ ಬರೋದಕ್ಕೇನಿಲ್ಲ, ತುಂಬ ಜನ ಹೇಳ್ತಾರೆ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರ್ಬೋದಲ್ಲ, ಯಾಕೆ ಬರ್ತಿಲ್ಲ ಅಂತ. ಬಟ್ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರ್ಬೋದು, ಹೌದು. ಬಟ್ ನನಗೆ ತುಂಬ ಮುಜುಗರ ಜಾಸ್ತಿ ನನಗೆ. ಸೊ ಒಂದು ಪಕ್ಷ ನೀವೇನಾದರೂ ಇಲ್ಲ ಲೈವ್ ಬಂದಾಗ ಯಾರೂ ಜಾಯ್ನ್ ಆಗಿಲ್ಲ, ಯಾರೂ ಹಾಯ್ ಹೇಳಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಡೌಟ್ ಇರೋದ್ರಿಂದ 500 ಸಬ್ಸ್ಕ್ರೈಬರ್ಸ್ ಆದರೆ ಖಂಡಿತವಾಗ್ಲೂ ಯಾರೋ ಒಬ್ಬರೋ ಇಬ್ಬರಾದರೂ ಹಾಯ್ ಹೇಳ್ತಾರೆ ಅನ್ನೋ ಒಂದು ಇಂಟೆನ್ಷನಲ್ಲಿದ್ದೀನಿ, ಹಾಗಾಗಿ ಲೈವ್ ಬಂದಿಲ್ಲ ಅಷ್ಟೇ. ಸೊ 500 ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಆಗ್ತೀರಾ, ಸೊ ಅಷ್ಟು ಬೇಗ ನಾನು ಲೈವ್ ಬರ್ತೀನಿ. ಸೊ ಇದು ಒಂದು ಹೇಳಬೇಕಿತ್ತು. ಇದು ತುಂಬ ದಿನದ ಕಾಮೆಂಟ್ ಇದು, ನನಗೆ 100 ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗಿಂದ ಬಂದಿರೋಂಥ ಕಾಮೆಂಟ್ ಇದು. ಬಟ್ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ತರಕಾರಿ ಎಲ್ಲ ಕೂಡ ಸ್ಟೋರ್ ಮಾಡಿಟ್ಟಿದ್ದಾಯಿತು. ಈಗ ಇನ್ನು ಅಡುಗೆ ಮಾಡೋದಿದೆ. ಹಾಗೆ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ, ಟೈಮು ಸಂಜೆ ಆಗಿದೆ. ಸೊ ಈಗ 5:30 ಆಗಿದೆ ಟೈಮು. ಈಗ ಅದನ್ನೆಲ್ಲ ಕೂಡ ತರಕಾರಿ ಎಲ್ಲ ತೆಗೆದಿಟ್ಟು ಸ್ಟೋರ್ ಮಾಡಿ ಆದಮೇಲೆ ಈಗೆಲ್ಲ ಕೂಡ ಉಳಿದಿರೋಂಥ ಸಿಪ್ಪೆ ಅದು ಬಿಡಿಸಿಟ್ಟಿರೋವಂಥದ್ದು ಎಲ್ಲ ಕೂಡ ಒಂದು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ. ಸೊ ಇದರಿಂದ ಏನಪ್ಪ ಅಂತಂದರೆ ಹೊರಗಡೆ ತೊಗೊಂಡೋಗಿ ಹಾಕಿದಾಗ ಹಸುನೋ ಎಮ್ಮೆನೋ ಯಾವುದೋ ಒಂದು ತಿಂದ್ಕೊಳ್ಳುತ್ತೆ. ಸೊ ಅದರಲ್ಲಿ ಏನೂ ಕೂಡ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಇದಿಷ್ಟು ತರಕಾರಿ ಎಲ್ಲ ಕೂಡ ಇನ್ನು ಫ್ರಿಜ್ಜಲ್ಲೇ ಎತ್ತಿಡಬೇಕು. ಸೊ ಇನ್ನು ಅಡುಗೆ ಪ್ರಿಪೇರ್ ಮಾಡಬೇಕು. ಇವತ್ತು ಅಡುಗೆಗೆ ಬಂದು ಇವತ್ತು ಸ್ವೀಟ್ ಕಾರ್ನ್ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು.
ಸೊ ಬಿಡಿಸಿಟ್ಕೊಂಡಿರೋವಂಥ ಸ್ವೀಟ್ ಕಾರ್ನು ಹಾಗೆ ಸ್ವಲ್ಪ ಪೆಪ್ಪರ್ನ ಹಾಕಿ ರುಬ್ಕೊತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಗರಿ ಗರಿಯಾಗಿ ರುಬ್ಕೋಬೇಕು. ಸ್ವಲ್ಪ ನಾನು ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಸೊ ನೀವು ಸ್ವಲ್ಪ ಗರಿ ಗರಿಯಾಗಿ ರುಬ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಲೆಮನ್, ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಡೆ ಥರನೇ ಸೇಮ್ ನಾವು ವಡೆ ಹೇಗೆ ಮಾಡ್ಕೊತೀವಿ ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆನೂ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸೇಮ್ ವಡೆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವಡೆ ಥರ ಸೇಮ್ ತಟ್ಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಜೋಳನ ಏನು ಬೇಯಿಸೋ ಅಷ್ಟೇನಿಲ್ಲ, ಜಸ್ಟು ಬಿಡಿಸಿ ಇಟ್ಕೊಂಡ್ರೆ ಸಾಕು. ಬಿಡಿಸ್ಕೊಂಡು ಅದನ್ನು ಡೈರೆಕ್ಟಾಗಿ ಜಾರಲ್ಲಿ ಹಾಕಿ 1-2 ರೌಂಡ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಗರಿ ಗರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೇಮ್ ವಡೆ ಪ್ರಾಸೆಸ್ಸೇ. ಇದು ಬಂದು ಇನ್ನು ಪಲಾವ್ಗೆ, ಅಂದರೆ ಮಶ್ರೂಮ್ ತಂದಿದ್ರು, ಹಾಗಾಗಿ ಸ್ವಲ್ಪ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಪೆಪ್ಪರು, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಮಶ್ರೂಮ್ ಪಲಾವು. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಈ ಕಡೆ ಅಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೇ. ಇಷ್ಟು ನೀಟಾಗಿ ರುಬ್ಕೊಂಡಾದಮೇಲೆ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ತೊಳೆದಿಟ್ಟಿರೋವಂಥ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ಆಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ತೆಗ್ದಿಟ್ಟು ಈಗ ಅದೇ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬೇ ಲೀಫು, ಈಗ ಪಲಾವ್ ಮಸಾಲೆ ಅಂತ ಬರುತ್ತಲ್ಲ, ಸೊ ಅದನ್ನೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಕೂಡ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ಇದು ನನ್ನ ರೆಸಿಪಿ ಅಲ್ಲ, ಹಸ್ಬೆಂಡ್ ರೆಸಿಪಿ, ಅವ್ರು ಮಾಡ್ತಿರೋ ಅಂಥದ್ದು. ನಾನು ಜಸ್ಟ್ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದಾರೆ. ಆಮೇಲೆ ಆಗಲೇ ರುಬ್ಕೊಂಡ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮಸಾಲೆನ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ಅಂದರೆ ಅದು ಮಸಾಲೆ ಫ್ಲೇವರ್ ಇದೆ ಅಲ್ಲ, ಸೊ ಅದೆಲ್ಲ ಹೋಗಬೇಕು. ಹಸಿ ಫ್ಲೇವರ್ ಏನಿದೆ ಅದೆಲ್ಲ ಹೋಗಬೇಕು. ಈಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಕೊನೆಗೆ ಆವಾಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಮಶ್ರೂಮು, ಈಗ ಅದನ್ನು ಹಾಕಿ 1-2 ನಿಮಿಷ ಮತ್ತೆ ಫ್ರೈ ಮಾಡ್ಕೊಬೇಕು. ಇದನ್ನು ನೀವು ಬೆಳಗ್ಗೆನೋ, ಮಧ್ಯಾಹ್ನನೋ, ನೈಟೋ ಯಾವ ಟೈಮ್ ಬೇಕಾದರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ಸೊ ಅದು ಹಾಕ್ಕೊಂಡು 1-2 ನಿಮಿಷ ಹಂಗೆ ಬೇಯೋದಕ್ಕೆ ಬಿಡಬೇಕು. ಆಮೇಲೆ ಒಂದು ಅರ್ಧದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ನೆನೆಸಿಟ್ಟಿರೋದ್ರಿಂದ ಸೊ ಅರ್ಧದಷ್ಟು ನೀರು ಮಾತ್ರ ಬೇಕಾಗತ್ತೆ. ಸೊ ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಬಂದಮೇಲೆ ಓಪನ್ ಮಾಡಿದ್ರೆ ಪಲಾವ್ ಕೂಡ ರೆಡಿಯಾಗಿದೆ, ಮಶ್ರೂಮ್ ಪಲಾವ್. ಸ್ವಲ್ಪ ದೊಣ್ಣೆ ಬಿರಿಯಾನಿ ಬರುತ್ತಲ್ಲ, ಸೊ ಅದೇ ಟೇಸ್ಟಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ನಿಮ್ಗೆ ಹೇಗೆ ಬಂತು ಅಂತ. ಇನ್ನು ಅಡುಗೆ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನು ಊಟ ಕೂಡ ಮಾಡಬೇಕು. ಸೊ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.